ಗುರು ಭಕ್ತಿಶ್ಚ ಸರ್ವೇಷಾಂ ಸರ್ವವಿಘ್ನ ವಿನಾಶಿನಿ. ಭಗವಂತನು ಕ್ರೋಧಕ್ಕೆ ಒಳಗಾದರೂ ಕೂಡ ಗುರುಗಳ ರಕ್ಷಣೆ ಮಾಡಬಹುದು. ಅಂಥದ್ರಲ್ಲಿ ಜ್ಞಾನಿಗಳ ಗುರುಗಳ ಮುಂದೆ ನೀನು ಯುದ್ಧಕ್ಕೆ ಹೋಗ್ತಾ ಇದ್ದೀಯಾ, ಅದರಿಂದಾಗಿ ನಿನಗೆ ಯಾವ ರೀತಿಯ ಶ್ರೇಯಸ್ಸಿದೆ, ಸ್ವಯಂ ಭಗವಂತನು ಕೂಡ ನಿನಗೆ ಅನುಗ್ರಹ ಮಾಡುವುದಿಲ್ಲ ಅಂತ ಹೀಗೆ ಅನೇಕ ಬಗೆಯಲ್ಲಿ ಬೋಧಯಾಮಾಸ ತಾಮ್ರಾಗ್ನಿಂ ದದು ಪ್ರತ್ಯುತ್ತರಂ ಪುನಃ. ಆಗ ಅವಳ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆ ಕಾರ್ತವೀರ್ಯಾರ್ಜುನ ಉತ್ತರ ಕೊಡ್ತಾನೆ. ಕ್ಷತ್ರಿಯನಾಗಿ ಯುದ್ಧ ಮಾಡುವುದು ನನ್ನ ಧರ್ಮ, ಅದರಿಂದಾಗಿ ಯುದ್ಧ ಮಾಡದೇ ಇದ್ದರೆ ಅದೇ ನನಗೆ ಅಧರ್ಮ ಆಗ್ತದೆ. ಎದುರಾಳಿ ಯಾರೇ ಆಗಿರಲಿ ಯುದ್ಧಕ್ಕೆ ಬಂದಾಗ ಅವನ ಜೊತೆ ಯುದ್ಧವನ್ನು ಮಾಡುವಂಥದ್ದು, ಸ್ವಯಂ ಮರಣವೇ ಪ್ರಾಪ್ತ ಆಗಲಿ, ರಣಯುದ್ಧದಲ್ಲಿ ಮರಣ ಎನ್ನುವಂಥದ್ದು ನನಗೆ ಸ್ವರ್ಗಕ್ಕೆ ಕಾರಣ ಆಗ್ತದೆ. ಅದರಿಂದಾಗಿ ಯುದ್ಧ ಎನ್ನುವಂಥದ್ದು ಕ್ಷತ್ರಿಯನ ಧರ್ಮ, ನಾನು ಮಾಡ್ತೇನೆ ಅಂತ ಹೊರಟಾಗ ಆ ಕಾರ್ತವೀರ್ಯಾರ್ಜುನ ಯುದ್ಧಕ್ಕೆ ಹೋಗುವುದನ್ನು, ಆ ಸನ್ನಿವೇಶವನ್ನು ನೋಡಿಯೇ ಆ ಮನೋರಮೆ ಮರಣಕ್ಕೆ ತುತ್ತಾಗಿದ್ದಾಳೆ. ಹೀಗೆ ರಾಜನಿಗೆ ಒಂದು ಕಡೆಯಲ್ಲಿ ಸ್ವಯಂ ಹೆಂಡತಿ ತಾನು ಯುದ್ಧಕ್ಕೆ ಹೋದದ್ದನ್ನು ನೋಡಿ ಸತ್ತಿದ್ದಾಳೆ. ಆ ದುಃಖವನ್ನು ತಡೆಯಲಾಗದೆ ಪುನಃ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದಾನೆ. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ದತ್ತಾತ್ರೇಯ ರೂಪಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಂಡು ಯುದ್ಧರಂಗಕ್ಕೆ ಪ್ರವೇಶ ಆಗಿದ್ದಾನೆ. ಆ ಸಂದರ್ಭದಲ್ಲಿಯೂ ಕೂಡ ಪರಶುರಾಮ ದೇವರು ನೇರವಾಗಿ ದಂಡ ಪ್ರಯೋಗಕ್ಕೆ ಹೋಗುವುದಿಲ್ಲ. ಮೊದಲು ಸಮಾಧಾನ ಚಿತ್ತರಾಗಿ ಅನೇಕ ರೀತಿಯ ಬುದ್ಧಿವಾದಗಳನ್ನು ಹೇಳ್ತಾರೆ. ಹಿತಂ ಸತ್ಯಂ ನೀತಿಸಾರಂ ವಾಕ್ಯಂ ವೇದವಿದಾಂಬರಃ ವಿಷ್ಣೋರಂಶಸ್ಸ ಶಿಷ್ಯತ್ವಂ ದತ್ತಾತ್ರೇಯಸ್ಯ ಧೀಮತಃ. ಸತ್ಯ, ಹಿತ, ಧರ್ಮ ಇದೆಲ್ಲವನ್ನು ತುಂಬ ಸುಂದರವಾಗಿ ತಿಳಿದವನು ನೀನು. ಸ್ವಯಂ ಭಗವಂತನೇ ದತ್ತಾತ್ರೇಯ ರೂಪಿ ಪರಮಾತ್ಮನಾಗಿ ಬಂದು ನಿನಗೆ ಧರ್ಮದ ಉಪದೇಶವನ್ನು ಮಾಡಿದವನು. ಆ ಧರ್ಮದ ಜ್ಞಾನದಿಂದಾಗಿ ಅನೇಕ ಬಗೆಯ ಒಳ್ಳೆಯ ಧರ್ಮಾಚರಣೆಗಳನ್ನು ಮಾಡಿದವನು. ನಿನ್ನ ಬುದ್ಧಿಗೆ ಅದು ಯಾವ ರೀತಿಯಾಗಿ ಮಂಕು ಹಿಡಿಯಿತೋ ಗೊತ್ತಿಲ್ಲ. ಹೋಗಿ ಆ ಜಮದಿಗ್ನಿಗಳ ಆಶ್ರಮಕ್ಕೆ ಹೋಗಿ ಅನ್ಯಾಯವಾಗಿ ಅವರನ್ನು ಕೊಂದು ಕ್ಷುಲ್ಲಕವಾದಂತಹ ಶ್ರೇಷ್ಠವಾದಂತಹ ಭಗವಂತನೇ ನಿನಗೆ ಗುರುಗಳಾಗಿ ಸಿಕ್ಕಿದ್ದರು. ಅದನ್ನು ಬಿಟ್ಟು ಆ ಕಾಮಧೇನುವಿಗೋಸ್ಕರ ಎಂತಹ ಅಧರ್ಮವನ್ನು ಮಾಡಿಬಿಟ್ಟೆ ನೀನು. ಸ್ವಯಂ ವಿದ್ವಾಂಶ್ಚ ವೇದಾಂಶ್ಚ ಶ್ರುತ್ವ ವೇದವಿದೋ ಮುಖಾತ್. ಸ್ವಯಂ ಭಗವಂತನಿಂದ ಸಮಗ್ರ ವೇದವಿದ್ಯೆಯನ್ನು ಕಲಿತವ ನೀನು. ಆ ಕಥಂ ದುರ್ಬುದ್ಧಿರದುನ ಸಜ್ಜನಾನ ವಿಹಿಂಸನ. ಆ ಸಜ್ಜನರಿಗೆ ಹಿಂಸೆಯನ್ನು ಮಾಡುವುದರಿಂದಾಗಿ ನಿನಗೆ ಯಾವ ದೊಡ್ಡ ಸಂಪತ್ತು ಸಿಕ್ತು ಅಂತ ಅವನನ್ನು ತುಂಬ ಎಚ್ಚರಿಸ್ತಾ ಇದ್ದಾನೆ. ಕ್ವಗತ ಕಪಿಲಾತ್ವಂ ಕ್ವಕ್ವ ವಿವಾದೋ ಮುನಿಕುತಃ. ಕಪಿಲೆಗೋಸ್ಕರ ಅಷ್ಟು ಯುದ್ಧ ಮಾಡಿದೆ, ಆ ಕಪಿಲೆಯಲ್ಲಿ ಹೋದಳು. ಆ ಸಂಪತ್ತು ಬೇಕು ಅಂತ ನೀನು ಜಮದಗ್ನಿಗಳನ್ನು ಸಂಹಾರ ಮಾಡಿದೆ, ಯಾಕೆ ಮೊದಲು ನಿನ್ನ ಬಳಿ ಸಂಪತ್ತು ಇರಲಿಲ್ಲವೇ? ಯಾವ ಪುರುಷಾರ್ಥಕ್ಕೋಸ್ಕರ ನೀನು ಆ ಜಮದಗ್ನಿಗಳನ್ನು ಸಂಹಾರ ಮಾಡಿದೆ? ದಾತಾ ವರಿಷ್ಠೋ ಧರ್ಮಿಷ್ಠ ಯಶಸ್ವಿ ಪುಣ್ಯವಾನ್ ಸುಧೀಹಿ ಕಾರ್ತವೀರ್ಯಾರ್ಜುನ ಸಮೋ ನಭೂತೋ ನ ಭವಿಷ್ಯತಿ. 1000 ಕೈಗಳಿಂದ ನಿನ್ನ ಪರಾಕ್ರಮ ಇಡೀ ಲೋಕದಲ್ಲಿ ನಿನ್ನ ಹಾಗೆ ಯಾರೂ ಕೂಡ ಇರಲಿಲ್ಲ. ದಾತ ಎಲ್ಲರಿಗೂ ಕೊಡ್ತಾ ಇದ್ದಂತಹ ನಿನ್ನ ಕೈ ಬ್ರಾಹ್ಮಣನ ಆ ಜಮದಗ್ನಿಯ ಮನೆಯಿಂದಾಗಿ ಒಂದನ್ನು ಅಪಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ನಿನ್ನ ಕೈಯ ಮುಂದೆ ಬಂದಿತ್ತು. ಎಂತಹ ಶ್ರೇಷ್ಠವಾದಂತಹ ಕೀರ್ತಿ ಶ್ರೇಯಸ್ಸು ನಿನ್ನಲ್ಲಿತ್ತು. ಆದರೆ ಆ ಜಮದಗ್ನಿಗಳ ಆಶ್ರಮಕ್ಕೆ ಹೋಗಿ ಅವರನ್ನು ಅನ್ಯಾಯವಾಗಿ ನೀನು ಕೊಂದು ಕೆಟ್ಟ ಒಂದು ಅಪಕೀರ್ತಿಗೆ ನೀನು ಒಳಗಾದೆ. ಯೋ ವಿಖ್ಯಾತಃ ಪುರಾಣೇಶು ತಸ್ಯ ದುಷ್ಕೀರ್ತಿ ರೀದೃಶಿ. ಒಳ್ಳೆಯ ಯಶಸ್ಸನ್ನು ಕೀರ್ತಿಯನ್ನು ಸಂಪಾದನೆ ಮಾಡಿದ್ದೆ, ಈ ಒಂದು ಪ್ರಕರಣದಿಂದಾಗಿ ನೀನು ಅಪಕೀರ್ತಿಗೆ ಒಳಗಾದೆ ಅಂತ ಹೀಗೆ ತುಂಬ ನಿಂದನೆಯನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಸಮಾಧಾನ ಚಿತ್ತದಿಂದ ಅರ್ಥ ಮಾಡಿಕೊಳ್ಳುವುದಾದರೆ ಕಾರ್ತವೀರ್ಯಾರ್ಜುನ ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಆದರೆ ಆ ಕಾರ್ತವೀರ್ಯಾರ್ಜುನ ಅವನಿಗೆ ಏನು ಉತ್ತರ ಕೊಡಬೇಕು ಅಂತ ಆಲೋಚನೆ ಮಾಡ್ತಾನೆ. ಈ ಪರಶುರಾಮನನ್ನು ಆಕ್ಷೇಪ ಮಾಡ್ತಾ ಇದ್ದಾನೆ, ನಾನು ಕೂಡ ಅವನನ್ನು ಆಕ್ಷೇಪ ಮಾಡಿ ಅವನನ್ನು ನಾನು ಸರಿಯಿಲ್ಲ ಅಂತಲೇ ಸಮರ್ಥಿಸಬೇಕು ಅಂತ ಪ್ರಯತ್ನ ಪಡ್ತಾನೆ. ಆಗ ಕಾರ್ತವೀರ್ಯಾರ್ಜುನನು ಕೂಡ ತುಂಬ ಧರ್ಮದ ಮಾತುಗಳನ್ನು ಹೇಳ್ತಾನೆ. ವಸ್ತುತಃ ಧರ್ಮಶಾಸ್ತ್ರದಲ್ಲಿ ನಾನು ಅಧರ್ಮ ಮಾರ್ಗದಲ್ಲಿ ಹೋದೆ ಅಂತ ಹೇಳ್ತಾ ಇದ್ದೀಯಾ, ಆದರೆ ನೀನು ಮಾಡ್ತಾ ಇರುವುದೇನು? ಹರವು ಕರೋತಿ ಭಕ್ತಿಂಚ ಹರಿಭಕ್ತಸ್ಸ ಸಸ್ಮೃತಃ. ಯಾರು ಭಗವಂತನಲ್ಲಿ ಶ್ರದ್ಧೆ ಇದ್ದು ಭಗವಂತನ ಚಿಂತನೆ ಮಾಡಿಕೊಂಡು ಸ್ವವಿಹಿತ ವೃತ್ಯ ಅವರವರಿಗೆ ಯಾವ ಯಾವ ಧರ್ಮವನ್ನು ವಿಧಾನ ಮಾಡಿದ್ದಾರೋ ಆ ಕರ್ಮಗಳನ್ನು ಮಾಡುವುದೇ ಭಗವಂತನ ಆರಾಧನೆ. ಕ್ಷತ್ರಿಯನಾಗಿ ನನಗೆ ಯುದ್ಧ ಎನ್ನುವಂಥದ್ದು ಧರ್ಮ, ಅದನ್ನು ನೀನು ಹೇಗೆ ಅಧರ್ಮ ಅಂತ ಹೇಳ್ತೀಯ? ವಸ್ತುತಃ ನೀನು ಮಾಡ್ತಾ ಇರುವಂಥದ್ದು ಅಧರ್ಮ. ಪರಶುರಾಮ, ನೀನು ಬ್ರಾಹ್ಮಣನಾಗಿ ಕೇವಲ ಭಗವಂತನ ಚಿಂತನೆಯಲ್ಲಿ ಮುಳುಗಿರಬೇಕಿತ್ತು. ಯುದ್ಧ ಎನ್ನುವಂಥದ್ದು ಕ್ಷತ್ರಿಯರಿಗೆ ಇರುವ ವಿಹಿತ ಕರ್ಮವೇ ಹೊರತು ನಿನಗಲ್ಲ. ನೀನು ಯುದ್ಧಕ್ಕೆ ಬರುವುದು ಯಾವ ಕ್ರಮದಲ್ಲಿ ಸರಿ? ನನಗೆ ಧರ್ಮದ ಉಪದೇಶವನ್ನು ಮಾಡ್ತಿದ್ದೀಯಾ, ನೀನೇ ಧರ್ಮದ ಮಾರ್ಗದಲ್ಲಿ ನೀನು ನಡೀತಾ ಇಲ್ಲ. ಆತ್ಮಾನಂ ಹಂತು ಮಾಯಾಂತಂ ಅಪಿ ವೇದಾಂಗ ಪಾರಗಂ ನದೋಷೋ ಹನನೇತಸ್ಯ ನತೇನ ಬ್ರಹ್ಮಃ ಭವಂ. ಹೀಗೆ ಅನೇಕ ಬಗೆಯ ಸಂವಾದಗಳು ಅವರಿಬ್ಬರಲ್ಲಿ ನಡೀತದೆ. ಕ್ಷತ್ರಿಯಾಣಾಂ ರಣೋ ಧರ್ಮ ರಣೇ ಮೃತ್ಯುರ್ನ ಗರ್ಹಿತಃ.
ಕ್ಷತ್ರಿಯರಿಗೆ ಯುದ್ಧ ಎನ್ನುವಂಥದ್ದು ಯಾವುದೇ ಕಾರಣಕ್ಕೂ ಅಧರ್ಮ ಅಲ್ಲ. ಆದರೆ ವಿಪ್ರನಿಗೆ ಶಾಂತಿ ಸ್ವಸ್ಥೇಯನಂ ಕರ್ಮ ವಿಪ್ರಧರ್ಮೋ ನ ಸಂಗರಃ. ವಿಪ್ರರ ಧರ್ಮ ಭಗವಂತನ ಚಿಂತನೆ, ಇಡೀ ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ಭಗವಂತನ ಚಿಂತನೆಯನ್ನು ಮಾಡ್ತಾ, ಭಗವಂತನ ಸ್ಮರಣೆಯನ್ನು ಮಾಡ್ತಾ, ವೇದಾದಿ ಗ್ರಂಥಗಳ ಪಠನವನ್ನು ಮಾಡ್ತಾ, ಯಜ್ಞ ಯಾಗಾದಿಗಳನ್ನು ಮಾಡ್ತಾ, ಆ ಪುಣ್ಯ ಸಂಪಾದನೆಯಿಂದಾಗಿ ಜಗತ್ತಿಗೆ ಹಿತವನ್ನು ಉಂಟು ಮಾಡಬೇಕು. ಇಡೀ ಲೋಕಕ್ಕೆ ಬೇಕಾದ ಜ್ಞಾನದ ಹರಿವು ನಿಮ್ಮಿಂದ ನಡಿಬೇಕು. ಯುದ್ಧದಲ್ಲಿ ನಿಮ್ಮ ಕೆಲಸ ಅಲ್ಲ, ಜ್ಞಾನ ಪ್ರಪಂಚದಲ್ಲಿ ನಿಮ್ಮ ಕೆಲಸ ಇರಬೇಕಾದದ್ದು. ಆ ಜ್ಞಾನ ಪ್ರಪಂಚದಲ್ಲಿ ಇರಬೇಕಾದ ನೀನು ಅದನ್ನು ಬಿಟ್ಟು ಈ ಯುದ್ಧದ ರಣರಂಗಕ್ಕೆ ನೀನು ಬಂದಿದ್ದೀಯಾ. ಅದರಿಂದಾಗಿ ಸತಾಂ ಸತ್ಯಂ ಬಲಂ ಮಿಥ್ಯ ಬಲಮೇವ ಸತಂ ಸದಾ. ತುಂಬ ಸುಂದರವಾದ ಮಾತುಗಳನ್ನು ಆ ಕಾರ್ತವೀರ್ಯಾರ್ಜುನ ಹೇಳ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಬಲ. ಬ್ರಾಹ್ಮಣರ ಬಲ ಜ್ಞಾನ, ಕ್ಷತ್ರಿಯರ ಬಲ ಅದು ಕ್ಷಾತ್ರ ಧರ್ಮ, ಬಲವೇ ಅವರ ಬಲ, ಧೈರ್ಯವೇ ಅವರ ಬಲ. ವೈಶ್ಯರಿಗೆ ಅವರ ಸಂಪತ್ತೇ ಅವರಿಗೆ ಬಲ, ಶೂದ್ರರಿಗೆ ಅವರಲ್ಲಿರ್ತಕ್ಕಂತಹ ನಿಷ್ಠೆಯೇ ಅವರಿಗೆ ಬಲ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಬಲ ಇದೆ. ಹರೋ ಭಕ್ತಿ ಹರೇ ದಾಸ್ಯಂ ವೈಷ್ಣವಾನಾಂ ಬಲಂ ಹರಿಹಿ. ಭಕ್ತರ ಬಲ ಯಾವುದು? ಭಗವಂತನಲ್ಲಿ ಭಕ್ತಿ ಎನ್ನುವಂಥದ್ದೇ ಭಕ್ತರ ಬಲ. ಹಿಂಸಾ ಬಲಂ ಕಲಾನಾಂಚ. ದುಷ್ಟರ ಬಲ ಏನು ಅಂತ ಹೇಳಿದ್ರೆ ಹಿಂಸೆ ಮಾಡುವುದೇ ಅವರಲ್ಲಿರಬೇಕಾದಂತಹ ನಿಜವಾದ ಬಲ. ಬಲಂ ವೇಷಶ್ಚ ವೈಶ್ಯಾನಾಂ ಯೋಷಿತಾಂ ಯೌವನಂ ಬಲಂ. ಸ್ತ್ರೀಯರಿಗೆ ಯೌವನ ಎನ್ನುವಂಥದ್ದೇ ನಿಜವಾದ ಬಲ. ಬಲಂ ಪ್ರತಾಪೋ ಭೂಪಾನಾಂ. ಭೂಪರಿಗೆ ರಾಜರಿಗೆ ಗಾಂಭೀರ್ಯ ಪ್ರತಾಪ ಅವರಲ್ಲಿರಬೇಕಾದಂತಹ ಬಲ. ಬಾಲಾನಾಂ ರೋದನಂ ಬಲಂ. ಮಕ್ಕಳಿಗೆ ಬಲ ಯಾವುದು ಅಂತ ಹೇಳಿದ್ರೆ ರೋದನ. ಮಕ್ಕಳು ಅತ್ತರೆ ಸಾಕು, ಎಷ್ಟೇ ದೊಡ್ಡವರಿದ್ದರೂ ಕೂಡ ಒಮ್ಮೆ ನಾವು ಎಲ್ಲ ಕೆಲಸಗಳನ್ನು ಬಿಟ್ಟು ಅವರ ಬಳಿ ಬರ್ತೇವೆ. ಹಾಗೆ ಮಕ್ಕಳ ಬಲ ಯಾವುದು ಅಂತ ಹೇಳಿದ್ರೆ ರೋದನವೇ, ಅಳು ಎನ್ನುವಂಥದ್ದೇ ಅವರ ಬಲ. ಬಲಮೇವ ಅಸತಾಂ ಸದಾ. ದುಷ್ಟರ ಬಲ ಯಾವುದು ಅಂತ ಹೇಳಿದ್ರೆ ಸುಳ್ಳು ಮೋಸ ಎನ್ನುವಂಥದ್ದು ದುಷ್ಟರ ಬಲ. ವಿದ್ಯಾ ಬಲಂ ಪಂಡಿತಾನಾಂ. ಜ್ಞಾನಿಗಳ ಬಲ ಯಾವುದು ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂತಹ ಜ್ಞಾನ, ಅದೇ ಅವರಿಗೆ ಬಲ. ಹೀಗೆ ಒಬ್ಬೊಬ್ಬರಿಗೆ ಅವರವರದ್ದೇ ಆದಂತಹ ಒಂದು ವಿಶೇಷ ಒಂದು ಬಲ ಅಂತ ಇದೆ. ಅಂಥದ್ರಲ್ಲಿ ನಾನು ಕ್ಷತ್ರಿಯನಾಗಿ ನನ್ನ ಬಲದ ಪ್ರದರ್ಶನಕ್ಕೆ ನಾನು ಬಂದಿದ್ದೇನೆ. ನೀನು ನಿನ್ನ ಬಲದ ಪ್ರದರ್ಶನವನ್ನು ಮಾಡಬೇಕಿತ್ತು, ನಿನ್ನ ಜ್ಞಾನದ ಔನ್ನತ್ಯವನ್ನು ತೋರಿಸಬೇಕಿತ್ತು. ಅದನ್ನು ಬಿಟ್ಟು ಯುದ್ಧಕ್ಕೆ ಬಂದದ್ದು ನೀನೇ ತಪ್ಪು ಅಂತ. ಹೀಗೆ ಪರಶುರಾಮ ವಸ್ತುತಃ ಕಾರ್ತವೀರ್ಯಾರ್ಜುನನ ತಪ್ಪನ್ನು ತಿದ್ದಲಿಕ್ಕೆ ಪ್ರಯತ್ನ ಪಟ್ಟರೆ ಕಾರ್ತವೀರ್ಯಾರ್ಜುನನೇ ಪರಶುರಾಮ ದೇವರನ್ನ ತಪ್ಪಿತಸ್ಥನ ಸ್ಥಾನದಲ್ಲಿ ಆರೋಪ ಮಾಡ್ತಾನೆ. ಕೊನೆಗೆ ಸಾಮ ದಾನ ಭೇದ ಈ ಯಾವ ಮಾತಿಗೂ ಈ ಕಾರ್ತವೀರ್ಯಾರ್ಜುನ ಬಗ್ಗುವನಲ್ಲ ಅಂತ ಪರಶುರಾಮನಿಗೆ ಗೊತ್ತಾಗಿದೆ. ಯಾಕೆಂದರೆ ಜಮದಗ್ನಿಗಳ ಜೊತೆ ಯುದ್ಧವನ್ನು ಮಾಡಬೇಕಾದ್ರೆ ನಾವು ನೋಡಿದ್ದೆವು, ಅನೇಕ ಬಾರಿ ಜಮದಗ್ನಿಗಳೇ ಅವನನ್ನು ಮೂರ್ಛೆಗೊಳಿಸ್ತಾ ಇದ್ರು, ನಂತರ ಅವರೇ ಅವನನ್ನು ಎಬ್ಬಿಸ್ತಾ ಇದ್ರು. ಎದ್ದ ಕೂಡಲೇ ಪುನಃ ಯುದ್ಧಕ್ಕೆ ಬರ್ತಾ ಇದ್ದ. ಪುನಃ ಯುದ್ಧಕ್ಕೆ ಬಂದಾಗ ಜಮದಗ್ನಿಗಳೇ ಅವನನ್ನು ಪುನಃ ಯುದ್ಧದಲ್ಲಿ ಮೂರ್ಛೆಗೊಳಿಸ್ತಾ ಇದ್ರು. ನಂತರ ಅವರೇ ಎಬ್ಬಿಸಬೇಕಿತ್ತು. ಎಬ್ಬಿಸಿದ ಕೂಡಲೇ ಇವರು ನನ್ನನ್ನು ಬದುಕಿಸಿದರು, ಇವರು ನನ್ನನ್ನು ಎಬ್ಬಿಸಿದರು ಅಂತ ಕೃತಜ್ಞತೆ ಇಲ್ಲದೆ ಪುನಃ ಅವರ ಮುಂದೆ ಯುದ್ಧಕ್ಕೆ ಬರ್ತಿದ್ದವ. ಹಾಗಾದರೆ ಇವನ ಛಲವನ್ನು ನಾವು ಕುಗ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದೆ. ಕೊನೆಗೆ ಪರಶುರಾಮನ ಸಹೋದರೆಲ್ಲರೂ ಕೂಡ ಅಲ್ಲಿ ಯುದ್ಧಕ್ಕೆ ದೊಡ್ಡ ಸೈನ್ಯ ಆ ಕಾರ್ತವೀರ್ಯಾರ್ಜುನನ ಮುಂದೆ ಬಂದಿದೆ. ಕಾರ್ತವೀರ್ಯಾರ್ಜುನನ ಕಡೆಯಿಂದಲೂ ಕೂಡ ಮತ್ಸ್ಯರಾಜ, ಪುಷ್ಕರ ಮೊದಲಾದಂತಹ ಅನೇಕ ರಾಜರುಗಳು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ರಾಜರನ್ನು ಕೊಂದಂತಹ ಆ ಪರಶುರಾಮ ದೇವರು ಕೊನೆಗೆ ಆ ಕಾರ್ತವೀರ್ಯಾರ್ಜುನನನ್ನು ಕೂಡ ಸಂಹಾರ ಮಾಡಲಿಕ್ಕೆ ಎದುರುಗೊಂಡಿದ್ದಾರೆ. ಆದರೆ ಆ ಕಾರ್ತವೀರ್ಯಾರ್ಜುನಲ್ಲಿ ಆ ದೇವದತ್ತವಾದಂತಹ ಸ್ವಯಂ ದತ್ತಾತ್ರೇಯ ರೂಪಿ ಪರಮಾತ್ಮ ಕೊಟ್ಟಂತಹ ಕವಚ ಇರ್ತದೆ. ಆ ಕವಚ ಇರುವುದರಿಂದಾಗಿ ಅವನನ್ನು ಸಂಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಆಗುವುದಿಲ್ಲ ಅನ್ನೋದಕ್ಕಿಂತ ಪರಶುರಾಮ ದೇವರು ತನ್ನದ್ದೇ ಕವಚ ಅದನ್ನು ನಾಶ ಮಾಡಲಿಕ್ಕೆ ಬಯಸುವುದಿಲ್ಲ. ಆಗ ಸ್ವಯಂ ರುದ್ರದೇವರು ಬಂದು ಆ ಕಾರ್ತವೀರ್ಯಾರ್ಜುನಲ್ಲಿ ಬ್ರಾಹ್ಮಣ ರೂಪದಿಂದ ಬಂದು ಭಿಕ್ಷೆಯನ್ನು ಬೇಡ್ತಾರೆ. ಆಗ ಕಾರ್ತವೀರ್ಯಾರ್ಜುನ ನಿನಗೇನು ಬೇಕು ಕೇಳು ಕೊಡ್ತೇನೆ ಅಂತ ಹೇಳಿದಾಗ ಆ ಭಿಕ್ಷೆಯ ರೂಪದಲ್ಲಿ ವಿಷ್ಣು ಕವಚವನ್ನು ಪಡೆದು, ನಾವು ಅನೇಕ ಕಥೆಗಳಲ್ಲಿ ಹೇಗೆ ವಾಮನ ಬಂದು ಆ ಬಲಿಚಕ್ರವರ್ತಿಯಿಂದ 3 ಹೆಜ್ಜೆಗಳನ್ನು ಕೇಳಿದನೋ ಹಾಗೆ ದುಷ್ಟರ ಸಂಹಾರ ಆಗಬೇಕಾದಂತಹ ಸಂದರ್ಭದಲ್ಲಿ ಅವರಲ್ಲಿದ್ದಂತಹ ಶಕ್ತಿಯನ್ನು ಪಡೆಯುವುದಕ್ಕೋಸ್ಕರ, ಆ ಶಕ್ತಿ ಅವರಲ್ಲಿದ್ದರೆ ಅದು ಲೋಕಕ್ಕೆ ಕಂಟಕ ಅಂತ ತಿಳಿದು ಆ ಶಕ್ತಿಯನ್ನು ಪಡೆಯುವುದಕ್ಕೆ ರುದ್ರದೇವರು ಬಂದು ಆ ವಿಷ್ಣು ಕವಚವನ್ನು ಸ್ವೀಕಾರ ಮಾಡಿದ್ದಾರೆ. ಯಾವಾಗ ಆ ವಿಷ್ಣು ಕವಚ ರುದ್ರದೇವರ ಕೈಗೆ ಬಂತು ಆ ಕೂಡಲೇ ಪರಶುರಾಮದೇವರು ರುದ್ರದೇವರು ಕೊಟ್ಟಂತಹ ಶೂಲವನ್ನು ಪಡೆದು ಆ ಶೂಲದಿಂದಾಗಿ ಕೃಷ್ಣ ಮಂತ್ರವನ್ನು ಹೇಳ್ತಾ ಆ ಕಾರ್ತವೀರ್ಯಾರ್ಜುನನನ್ನು ಸಂಹಾರ ಮಾಡಿದ್ದಾರೆ. ಹೀಗೆ ಅನೇಕ ರಾಕ್ಷಸರು ಯುದ್ಧದಲ್ಲಿ ಸಂಹಾರವನ್ನು ಹೊಂದಿದ್ದಾರೆ. ಈ ಎಲ್ಲ ರಾಕ್ಷಸರ ಯುದ್ಧ ಆದ ನಂತರ ಆ ಎಲ್ಲರ ಸಂಹಾರ ಏನು ನಡೆದಿದೆ ಇದನ್ನು ಯಜ್ಞ ರೂಪದಲ್ಲಿ
ಪರಶುರಾಮ ದೇವರು ಮಾಡಿದ್ದಾರೆ. ನಾವು ಮಹಾಭಾರತದಲ್ಲಿ ನೋಡ್ತೇವೆ, ಭೀಮಸೇನ ಮಾಡ್ತಿದ್ದಂತಹ ಪ್ರತಿಯೊಂದು ಯುದ್ಧವೂ ಕೂಡ, ಯಾವ ಯುದ್ಧವೂ ಕೂಡ ಕ್ರೋಧಕ್ಕೆ ಒಳಗಾಗಿ ಮನಸ್ಸು ತನ್ನ ನಿಯಮನಕ್ಕೆ ಒಳಪಟ್ಟೆ ಆ ಯುದ್ಧ ನಡೀತೈತೆ ಹೊರತು, ನಾವು ಕೆಲವೊಮ್ಮೆ ಯುದ್ಧ ಗಲಾಟೆ ಅಥವಾ ವಾಗ್ವಾದವನ್ನು ಮಾಡಬೇಕಾದ್ರೆ ನಾವೇನು ಮಾತಾಡ್ತಿದ್ದೇವೆ, ನಾವು ಏನು ಮಾಡ್ತಿದ್ದೇವೆ ಅನ್ನೋದನ್ನು ಮರೆತು ನಮ್ಮ ನಿಗ್ರಹ ನಮ್ಮಲ್ಲೇ ಇರುವುದಿಲ್ಲ. ಹಾಗೆ ನಾವು ಗಲಾಟೆಯನ್ನು ಮಾಡ್ತೇವೆ. ಆದರೆ ಭೀಮಸೇನ ಯಾವತ್ತೂ ಕೂಡ ತನ್ನ ಮನಸ್ಸಿನ ನಿಯಮನವನ್ನು ಮೀರಿ ಯಾವತ್ತೂ ಕೂಡ ಅವನು ಯುದ್ಧ ಮಾಡ್ತಿರಲಿಲ್ಲ. ಪ್ರತಿಯೊಂದು ಯುದ್ಧವನ್ನು ಕೂಡ ಅದು ಭಗವಂತನ ಪೂಜಾ ರೂಪದಲ್ಲಿ ಮಾಡ್ತಿದ್ದ. ಕ್ಷತ್ರಿಯ ರೂಪದಲ್ಲಿ ನಾನು ಬಂದಿದ್ದೇನೆ, ಕ್ಷತ್ರಿಯ ರೂಪನಾಗಿ ಇದ್ದು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸಗಳು ಕೂಡ ಅದು ಭಗವಂತನ ಪೂಜೆ. ಮಾಡ್ತಕ್ಕಂತಹ ಯುದ್ಧದಲ್ಲಿ ದುಷ್ಟರ ಸಂಹಾರ ಎನ್ನುವಂಥದ್ದು ಅದು ವೈಯಕ್ತಿಕ ದ್ವೇಷದಿಂದ ಸಂಹಾರ ಯುದ್ಧ ಅಲ್ಲ, ಅದು ಭಗವಂತನ ಪೂಜಾ ರೂಪ. ಲೋಕ ಕಲ್ಯಾಣಕ್ಕೋಸ್ಕರ ಭಗವಂತನ ಪೂಜಾ ರೂಪದಲ್ಲಿ ಮಾಡ್ತಕ್ಕಂಥದ್ದು ಯುದ್ಧ ಅನ್ನತಕ್ಕಂತಹ ಚಿಂತನೆಯಿಂದ ಆ ಭೀಮಸೇನ ದೇವರು ಪ್ರತಿಯೊಂದು ಯುದ್ಧದಲ್ಲಿಯೂ ಕೂಡ ಭಗವಂತನ ಚಿಂತನೆಯನ್ನು ಮಾಡ್ತಾ ದುಷ್ಟರನ್ನು ಸಂಹಾರ ಮಾಡ್ತಿದ್ರು. ಸಂಹಾರ ಮಾಡಿದ ನಂತರ ಆ ದುಷ್ಟ ಸಂಹಾರದಿಂದ ಬರ್ತಕ್ಕಂತಹ ಪುಣ್ಯವನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ರು. ಇಲ್ಲಿಯೂ ಕೂಡ ಅದೇ ತತ್ವವನ್ನು ನಮಗೆ ತಿಳಿಸುವುದಕ್ಕೋಸ್ಕರ ಆ ಪರಶುರಾಮ ದೇವರು ಈ ಕಾರ್ತವೀರ್ಯಾರ್ಜುನನ್ನು ಸಂಹಾರ ಮಾಡಿದ ನಂತರ ಈ ಸಂಹಾರಕ್ಕೆ ಮೂಲ ಕಾರಣನಾದವನು ರುದ್ರದೇವರು. ರುದ್ರದೇವರು ಕೊಟ್ಟಂತಹ ಕೃಷ್ಣ ಮಂತ್ರದಿಂದಾಗಿ ನಾನು ಸಂಹಾರ ಮಾಡಿದ್ದೇನೆ, ಅದರ ಕೃತಜ್ಞತೆಯ ರೂಪದಲ್ಲಿ ಈ ಸಂಹಾರದ ಫಲವನ್ನು ರುದ್ರದೇವರಿಗೆ ನೀಡಬೇಕು ಅಂತ ಕೈಲಾಸಕ್ಕೆ ಹೋಗ್ತಾನಂತೆ. ಕೈಲಾಸಕ್ಕೆ ಹೋಗಬೇಕಾದ್ರೆ ತುಂಬ ಸುಂದರವಾದಂತಹ ಕೈಲಾಸ. ಆ ಕೈಲಾಸವನ್ನು ಪರಶುರಾಮ ದೇವರು ಪ್ರವೇಶ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದ್ವಾರದ ಬಳಿಯಲ್ಲಿ ಗಣಪತಿ ಕುಳಿತಿದ್ದಾನಂತೆ. ಆನೆಯ ಮುಖದ ಆ ಗಜಾನನ ಬಾಗಿಲಿನ ಬಳಿ ನಿಂತು ಆ ಪರಶುರಾಮ ದೇವರನ್ನು ತಡಿತಾ ಇದ್ದಾನೆ. ಒಳಗಡೆ ತಂದೆ ರುದ್ರದೇವರು ವಿಶ್ರಾಂತಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಹೋಗುವುದು ಬೇಡ,